ಅವ್ರು ತುಂಬ ರಸಿಕರು ಹೌದೇ, ಯಾರು ಶಾಮನೂರು ಶಿವಶಂಕರಪ್ಪ, ಅದನ್ನು ಭಾಳ ಪಾಪ ಓಪನ್ ಆಗಿ ಹೇಳೋರು. ಆಮೇಲೆ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ ಚೈನ್ ಸ್ಮೋಕರ್, ಅವ್ರ ಕೈಲಿ ಇದಿರಲೇಬೇಕು. ಸಿಗರೇಟ್ ಅಂತೂ ಅದು ಒಂದರ ನಂತರ ಒಂದರಲ್ಲಿ ಮುಲಾಜಿರ್ತಿಲ್ಲ, ಭಾಳ ನೇರ ನಿಷ್ಠುರವಾಗಿ ಮಾತಾಡ್ತಕ್ಕಂಥದ್ದು. ಏನೋ ನಾವು ನೋಡಪ್ಪ, ನಾನು ಕುಡಿಯೋದು ಒಂದು ಪೆಗ್ಗು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಒಂದು ಪೆಗ್ಗನ್ನ ರಾತ್ರಿ 3 ಗಂಟೆ ತನಕ ಕುಡಿತೀನಿ. ನಾನು ಇಲ್ಲಪ್ಪ ಇವಾಗ ಕಡಿಮೆ, ನಾನು 10ವರೆಗೆ ಮಲಗ್ಬಿಡ್ತೀನಿ. ನೋಡಿ ನಮ್ಮ ಇವೊಂದು ಇನ್ನೂ ನಡೀತಾ ಇದೆ, ನಮ್ಮ ಮಲ್ಲಿಕಾರ್ಜುನದು ಇನ್ನೂ ನಡೀತಾ ಇದೆ, ಇನ್ನೊಂದು ರೂಮಲ್ಲಿ ಅವ್ರದ್ದು ಇನ್ನೂ ನಡೀತಾ, ಅವ್ರದ್ದು 2 ಗಂಟೆ 3 ಗಂಟೆ ಆಗುತ್ತೆ, ನಾನು ಬರ್ತೀನಿ ಅಂತ ಮಲಗೋರು. ಮತ್ತು ನಮ್ಮನ್ನು ಅಲ್ಲಿ ಸೇರಿಸೋರು. ನಾವು ಅಲ್ಲಿ ಮಲ್ಲಿಕಾರ್ಜುನ ರೂಮಲ್ಲಿ ಕೂತು ಮತ್ತೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಅನೇಕ ಬಾರಿ ಇಲ್ಲೂ ಕೂಡ ಮನೆಯಲ್ಲಿ ಬಕೇಶ್ವರ ಮನೆಯಲ್ಲಿ ಪರ್ಸನಲ್ ಲೈಫ್ ಅಂತೂ ಅವರು ಭಾಳ ಓಪನ್ ಆಗಿ ನಮ್ಮ ಜೆ ಎಚ್ ಪಟೇಲ್ರು ಹೇಳ್ದಂಗೆ ಹೇಳೋರು. ಎಲ್ಲ ಕೂತಾಗ ಟೇಬಲ್, ಜೆ ಎಚ್ ಪಟೇಲ್ ವಿಧಾನಸೌಧದಲ್ಲಿ ಹೇಳೋರು, ಅವ್ರು ವಿಧಾನಸೌಧದಲ್ಲಿ ಹೇಳಿಲ್ಲ ಪಾಪ. ಎಲ್ಲ ಕೂತಾಗ ಕಾರ್ಡ್ ಟೇಬಲಲ್ಲಿ ಡ್ರಿಂಕ್ಸಲ್ಲಿ. ನಾನು ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವ್ರ ಜೊತೆಲಿ ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿದಂಥ ಸಂದರ್ಭ ಎಲ್ಲ ರಾತ್ರಿನೇ ಸಂದರ್ಭ. ಅವ್ರ ಜೊತೆಲಿ ಕೂತ ನಮಗೂ ಒಂದೊಂದು ಪೆಗ್ ಕೊಡೋರು. ಕುಡಿಯೋ ಹುಡುಗ ನೀನು ಕುಡಿಯಲ್ಲ ಅಂತೇಳಿ ಅದೆಲ್ಲ ಮಾಡೋರು. ಆ ಥರ ಬಂದಂಥವ್ರು. ಆಮೇಲೆ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ ಚೈನ್ ಸ್ಮೋಕರ್, ಅವ್ರ ಕೈಲಿ ಇದಿರಲೇಬೇಕು. ಸಿಗರೇಟ್ ಅಂತೂ ಅದು ಒಂದರ ನಂತರ ಒಂದರಲ್ಲಿ ಮಕ್ಕಳೊಟ್ಟಿಗೆ ಹಂಚ್ಕೊಳ್ಳೋರು ಎಲ್ಲ ವಿಚಾರನ. ಆಮೇಲೆ ನಮ್ಗೆ ಹೇಳೋರು, ನಾನು ನಮ್ಮ ನಾಯಕರಾಗಿರ್ತಂಥ ಕುಮಾರಣ್ಣವ್ರು ಹೋದಾಗ, ನಾನು ಇಲ್ಲಪ್ಪ ಇವಾಗ ಕಡಿಮೆ, ನಾನು 10ವರೆಗೆ ಮಲಗ್ಬಿಡ್ತೀನಿ. ನೋಡಿ ನಮ್ಮ ಇವೊಂದು ಇನ್ನೂ ನಡೀತಾ ಇದೆ, ನಮ್ಮ ಮಲ್ಲಿಕಾರ್ಜುನದು ಇನ್ನೂ ನಡೀತಾ ಇದೆ, ಇನ್ನೊಂದು ರೂಮಲ್ಲಿ ಅವ್ರದ್ದು ಇನ್ನೂ ನಡೀತಾ, ಅವ್ರದ್ದು 2 ಗಂಟೆ 3 ಗಂಟೆ ಆಗುತ್ತೆ, ನಾನು ಬರ್ತೀನಿ ಅಂತ ಮಲಗೋರು. ಮತ್ತು ನಮ್ಮನ್ನು ಅಲ್ಲಿ ಸೇರಿಸೋರು. ನಾವು ಅಲ್ಲಿ ಮಲ್ಲಿಕಾರ್ಜುನ ರೂಮಲ್ಲಿ ಕೂತು ಮತ್ತೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಅನೇಕ ಬಾರಿ ಇಲ್ಲೂ ಕೂಡ ಮನೆಯಲ್ಲಿ ಬಕೇಶ್ವರ ಮನೆಯಲ್ಲಿ ಏನೋ ನಾವು ನೋಡಪ್ಪ, ನಾನು ಕುಡಿಯೋದು ಒಂದು ಪೆಗ್ಗು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಒಂದು ಪೆಗ್ಗನ್ನ ರಾತ್ರಿ 3 ಗಂಟೆ ತನಕ ಕುಡಿತೀನಿ ನಾನು. ಆಯಿತು, ನಾನೇನು ಜಾಸ್ತಿ ಕುಡಿತೀನಿ ಅಂತ ಹೇಳಿ ತಪ್ಪಲ್ಲ ಕುಡಿಯೋದು, ಆಯಿತಾ. ಅದು ಯಾವಾಗಲೂ ಅಪರೂಪಕ್ಕೆ. ಹಾಗಾಗಿ ಅವ್ರ ಹತ್ರ ಅಂದರೆ ಹಿರಿಯರ ಹತ್ರ ಮಾತಾಡುವಾಗ ಅನೇಕ ವಿಚಾರಗಳನ್ನು ಕಷ್ಟ ಸುಖ ತುಂಬ ಮಾತಾಡೋದು. ಅವ್ರು ತುಂಬ ರಸಿಕರು ಹೌದೇ, ಯಾರು ಶಾಮನೂರು ಶಿವಶಂಕರಪ್ಪ, ಅದನ್ನು ಭಾಳ ಪಾಪ ಓಪನ್ ಆಗಿ ಹೇಳೋರು. ನಮ್ಮ ಸಭಾಪತಿಗಳು ಕೇಳಿದ್ದೀನಿ ನಾನು, ನನಗೆ ಗೊತ್ತಿಲ್ಲ ನನಗೆ ವಿಷಯ ಅಲ್ಲ, ಕೇಳಿದ್ದೀನಿ ನಾನು. ಹಾಗೆ ಕೇಳಿದ್ದೀನಿ, ನಾನು ಇಲ್ಲ ನಾನು ಭಾಳ ಚಿಕ್ಕವನು ಆ ವಿಚಾರದಲ್ಲಿ, ಆಯಿತಾ. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಹೇಗೆ ಇತ್ತು ಅಂತ ಹೇಳಿದ್ರೆ, ಇವತ್ತು ಆ ತುಂಬು ಆಯ್ತು, ಆ ತುಂಬು ಕುಟುಂಬ ಇವತ್ತು ಇಷ್ಟೊಂದು ಅಗಾಧವಾಗಿರ್ತಕ್ಕಂಥ ಐಶ್ವರ್ಯ, ಇಷ್ಟೊಂದು ಅಗಾಧವಾಗಿರ್ತಂಥ ಸಾಮ್ರಾಜ್ಯವನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಆ ತುಂಬು ಕುಟುಂಬವನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇದೆಯಲ್ಲ, ಅದು ಭಾಳ ಕಷ್ಟಕರವಾಗಿರ್ತಕ್ಕಂಥ ವಿಚಾರ. ಇವತ್ತು ಹಣ ಅಂತಸ್ತು ಜಾಸ್ತಿ ಆದಾಗ ಭಾವನೆಗಳಿಗೂ ತೊಂದರೆ ಆಗ್ತದೆ, ಸಂಬಂಧಗಳಿಗೆ ತೊಂದರೆ ಆಗ್ತದೆ. ಆ ಸಂಬಂಧಗಳು ಜಿ ಎಸ್ ಉದ್ದಪ್ಪನವ್ರು ಹೇಳಿದಾರಲ್ಲ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಅಂತ ಹೇಳಿದಾರಲ್ಲ. ಆ ಸಂಬಂಧಗಳ ಅಡಿಯಲ್ಲಿ ಇಡೀ ಕುಟುಂಬವನ್ನು ಮೊಮ್ಮಕ್ಕಳಿಂದ ಹಿಡಿದು ಮೇಲಿನವರೆಗೆ, ಮಲ್ಲಿಕಾರ್ಜುನ ಅವರಿಗೆ ಬಕೇಶು, ಮಲ್ಲಿಕಾರ್ಜುನ, ಗಣೇಶು, ಎಲ್ಲರನ್ನೂ 4 ಜನ ಹೆಣ್ಮಕ್ಳು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಅಗಾಧವಾದ ಶಕ್ತಿ ಕೂರ್ತಕ್ಕಂಥ ಮೊಮ್ಮಕ್ಕಳ ಜೊತೆಗೆ ಕಲಿತಕ್ಕಂಥ ಒಂದು ಮನೋಭಾವ ಇವತ್ತು ಭಾಳ ವಿರಳ, ಇವತ್ತು ಭಾಳ ಕಷ್ಟ, ಇವತ್ತು ತುಂಬ ಕಷ್ಟ ಇದೆ. ಅಂತ ಆ ರೀತಿ ಕುಟುಂಬವನ್ನು ಒಟ್ಟಿಗೆ ತಗೊಂಡು ಹೋಗಿದ್ದರ ಫಲವಾಗಿ ಇವತ್ತು ಅವರು ಇಂಡಸ್ಟ್ರಿಯಲ್ಲಿ ಇರ್ಬೋದು, ಬೇರೆ ಆ್ಯಕ್ಚುಲಿ ಜವಳಿ ವ್ಯಾಪಾರನ ಮ್ಯಾಂಚೆಸ್ಟರ್ ಅಂತ ನೀವೇನು ಬರೆದಿದ್ರಿ, ಜವಳಿ ಹತ್ತಿ ಕಾಟನ್ ಮಿಲ್ಲು ಇದ್ದಿದ್ದೇ ದಾವಣಗೆರೆಯಲ್ಲಿ. ನಾವೆಲ್ಲ ಹತ್ತಿ ಬೆಳೀತಾಯಿದ್ದೆ, ಎಲ್ಲ ದಾವಣಗೆರೆಗೆ ತರ್ತಾಯಿದ್ದು, ಇಲ್ಲೊಂದು ಅರಸೀಕೆರೆ ಇತ್ತು, ಅರಸೀಕೆರೆ. ಆ ಸಂದರ್ಭದಲ್ಲಿ ಇವರು ಜವಳಿ ವ್ಯಾಪಾರದೊಂದಿಗೆ ಪ್ರಾರಂಭ ಆದಂಥ ಇಂಡಸ್ಟ್ರಿ ಇವತ್ತು ಶುಗರ್. ನಾನೊಂದು ಸರಿ ನಮ್ಮ ಸತೀಶ್ ಪ್ರಭು ಅಂತ ಲಾಯರು, ಅವ್ರ ಮಗನಿಗೆ ಒಂದು ಮೆಡಿಕಲ್ ಸೀಟ್ ಬೇಕಾಯಿತು. ಆ ಸಂದರ್ಭದಲ್ಲಿ ನಾನು ಗುರುಪಾದಪ್ಪ ಅವರು ಪ್ರಿನ್ಸಿಪಾಲ್ರಿದ್ದರು ಆವಾಗ. ಆ ಗುರುಪಾದಪ್ಪ ಪ್ರಿನ್ಸಿಪಾಲ್ ಕೇಳಿದಾಗ, ಬಾಯಲ್ಲಿ ದೊಡ್ಡವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಪಾಪ ಅವ್ರು ಕರ್ಕೊಂಡು ಹೋಗಿದ್ರು. ಶಾಮನೂರು ಶಿವಶಂಕರ ಈಗ ಬೆಳಗ್ಗೆನೇ ಹೋಗೀನಿ, ಇಲ್ಲ ಅವರು ರೆಡಿ ಆಗದೆ 1 ಗಂಟೆ ಆಗುತ್ತೆ, 1 ಗಂಟೆಗೆ ಹೋಗೋಣ ಅಂತ ಹೇಳಿದರು. ಸರಿ, 1-1:15 ಗಂಟೆಗೆ ನಾವು ಹೋದಾಗ ನಮಗೆ 1:15 ಗಂಟೆಯಲ್ಲಿ ಅವರು ಭಾಳ ಆತಿಥ್ಯ ಎಲ್ಲ ಮಾಡಿ ಆದಮೇಲೆ ಇವನು ಲಕ್ಷ್ಮೀಯವ್ರ ಮಗ ಅಂತ ಹೇಳಿದರು. ಆಮೇಲೆ ನಿಮ್ಮಪ್ಪ ಎಲ್ಲ ಗೊತ್ತೋ, ಡಿ ಎಚ್ ಕಾಲದಿಂದ ನಾನು ನೋಡಿದ್ದೀನಿ ಅಂಥೇಳಿ ಪಾಪ ಮಾತಾಡಿ
ಮೆಡಿಕಲ್ ಸೀಟನ್ನು. ಚೀಟಿ ಕೊಟ್ಟ ತಕ್ಷಣವೇ ಪಕ್ಕದಲ್ಲಿ ಇದ್ದಂಗೆ ಕರೆದು ನೋಡಿ ಇದೊಂಚೂರು ಕೆಲಸ ಮಾಡೋದು ಅಂತ. ಅವ್ರ ತಂದೆಗೆ ಒಂದು ಮಾತು ಹೇಳಿದ್ರು, ಮಗನೂ ಬಂದಿದ್ದ, ಇಬ್ಬರು, ಸತೀಶ್ ಪ್ರಭುಗೂ ವಿಕ್ರಮ್ಗೂ. ನೋಡು, ನಾನು ನಿನಗೆ ಡಾಕ್ಟ್ರಿಗೆ ಸೀಟ್ ಕೊಡಿಸ್ತೀನಿ, ಆದರೆ ಒಂದು ತಿಳ್ಕ, ನಿನ್ನ ಊರು ಯಾವುದು? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು ಸಿಟಿ ಆಯ್ತಲ್ಲೋ, ಆದರೆ ಒಂದು ಕೆಲಸ ಮಾಡು, ನೀನು ಚಿಕ್ಕಮಂಗ್ಳೂರು ಆದ್ರೂ ನೀನು ಒಂದು ಡಾಕ್ಟ್ರು ಆದಮೇಲೆ ಕನಿಷ್ಠ 5 ವರ್ಷ ಹಳ್ಳಿನಲ್ಲಿ ಕೆಲಸ ಮಾಡಬೇಕು. ನಾನು ಹೇಳ್ತಿರೋ ಮಾತು ನಡೆಸ್ತೀಯ ಬಿಡ್ತೀಯೋ ನಿಮ್ಗೆ ಗೊತ್ತಿಲ್ಲ, ನಡೆಸ್ಬೇಕು ಅಂದರು. ಅವರಪ್ಪ ಇದ್ದಾರೆ, ಇಮಿಡಿಯೇಟ್ ಆಯಿತು ನಾವು ಮಾಡ್ತೀವಿ ಕೆಲಸ. ಆದರೆ ಅವ್ನು ಡಾಕ್ಟ್ರ್ ಆದಮೇಲೆ ಈಗ ಕಳಸ ಊರಿನಲ್ಲಿ ಡಾಕ್ಟ್ರ್ ಆಗಿದ ಮರುದಿನದಿಂದಲೇ ಕಳಸದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಇವತ್ತಿಗೂ ಕೂಡ ಕಳಸದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಅವ್ರದ್ದು ಕಾಳಜಿ ಹೆಂಗಿತ್ತು ಅಂದರೆ, ಆ ಮಗುಗೆ ಸೀಟ್ ಕೊಡುವಾಗ ಹಳ್ಳಿಗಾಡಿನ ಸೇವೆ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇತ್ತಲ್ಲ, ಅಂಥ ಒಂದು ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ.